Welcome my dear students. Now we are going to discuss differentiation of inverse trigonometric functions and also differentiation of composite functions of inverse trigonometric functions. See, there are 6 inverse trigonometric functions. ನಿಮಗೆ ಆಲ್ರೆಡಿ ಗೊತ್ತಿದೆ inverse trigonometric functions chapter ಅಲ್ಲಿ 6 inverse trigonometric functions ಇದೆ. ಯಾವ್ಯಾವು? y is equal to sin inverse of x, cos inverse of x, tan inverse of x, cosecant inverse of x, secant inverse of x, cot inverse of x are the 6 inverse trigonometric functions. Inverse hyperbolic functions ಇದೆ, hyperbolic functions ಇದೆ. ಆದರೆ ಅದನ್ನು ನಾವೇನು ಜಾಸ್ತಿ ಡಿಸ್ಕಸ್ ಮಾಡೋಕ್ಕೋಲ್ಲ. ಇಂಪಾರ್ಟೆಂಟ್ ಅಂದರೆ ಇವು. And also we know that identity formulas, trigonometric identity formula, sin square theta plus cos square theta is equal to 1. ಅದನ್ನು sin square y plus cos square y is equal to 1. ಏನು ಥೀಟನೇ ಬರೀಬೇಕು ಅಂತೇನಿಲ್ಲ, ಇಲ್ಲಿ ಏನಿರುತ್ತೋ ಅದೇ ಇರಬೇಕು. ದಟ್ ಇಸ್ ಕಾಲ್ಡ್ ಐಡೆಂಟಿಟಿ. ಈಗ sin square y plus cos square y is equal to 1 ಆದರೆ sin square y is equal to what? 1 minus cos square y. Similarly, sin y is equal to what? Square ಇದೆಲ್ಲ ರೂಟ್ ಆಗಿ ಬರೀಬೇಕು. ರೂಟ್ ಆಫ್ 1 minus cos square y. ಅದೇ ಥರ ಸಿಮಿಲರ್ಲಿ cos y is equal to what? ರೂಟ್ ಆಫ್ 1 minus sin square y. ಆ್ಯಂಡ್ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ 1 plus tan square y is equal to secant square y. tan square y is equal to ಪ್ಲಸ್ 1 ರೈಟ್ಗೆ ಹೋದರೆ -1 ಆಗುತ್ತೆ. secant square y -1. ವಾಟ್ ಇಸ್ tan y? tan y is equal to ರೂಟ್ ಆಫ್ ಈ ಸ್ಕ್ವೇರ್ ಇದೆಯಲ್ಲ ಅದು ರೂಟಾಗಿ ಕನ್ವರ್ಟ್ ಆಗುತ್ತೆ. secant square y -1. ಈ ಫಾರ್ಮುಲಾ ಇದೆಯಲ್ಲ ಇಂಟಿಗ್ರೇಷನ್ಸಲ್ಲಿ ಥಿಯರಮ್ ಮಾಡೋದಕ್ಕೆ ಭಾರಿ ಯೂಸ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಆ್ಯಂಡ್ ಇನ್ನೊಂದು 1 plus cot squared y is equal to cosecant squared y. Cot squared y is equal to cosecant squared y -1. What is cot y? Cot y is equal to root of cosecant square y -1. ಅದೇ ಥರ 1 plus cot square y is equal to cosecant square y ಆದರೆ ವಾಟ್ ಈಸ್ cosecant square y ಅನ್ನೋ ಬದಲು cosecant y ಅಂದರೆ cosecant y ಅಂದರೆ ಈ 2 ರೂಟ್ ಆಫ್ 1 plus cot square y is equal to cosecant y. cosecant y. cosecant y is equal to what ಅಂದರೆ ಈ 2 ರೂಟಾಗಿ ಕನ್ವರ್ಟ್ ಆಗುತ್ತೆ. ಮಾಮೂಲಿ 8th 9th 10th ಅಲ್ಲಿ ಕತ್ತಿದೀವಲ್ವ ನೋಡಿ, x square is equal to 5 ಆದರೆ x is equal to what? ರೂಟ್ 5 ಅಂತ ಕರಿತೀವಲ್ವ ಅದೇ ಥರ. 1 plus tan square y is equal to secant square y. What is secant y? Secant y is equal to ಸ್ಕ್ವೇರ್ ಇದೆಯಲ್ಲ ಅದನ್ನು ರೂಟ್ ಆಫ್ 1 plus tan square y. ಇವನ್ನು ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ ಅಂತ ಕರಿತೀವಿ. ಇದು ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿದೆ, ಇಲ್ಲೇನಿರುತ್ತೋ ಅದೇ ಇರಬೇಕು, ಅದಕ್ಕೆ ನಾವು ಐಡೆಂಟಿಟಿ ಫಾರ್ಮುಲಾಸ್ ಅಂತ ಕರೆಯೋದು. ಈಗ ನಾವು ಹೌ ಟು ಫೈಂಡ್ ಔಟ್ ದ ಡಿಫ್ರೆನ್ಷಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಈ ಎಲ್ಲ ಐಡೆಂಟಿಟಿ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ. ಈ ಐಡೆಂಟಿಟಿ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ. ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ ಡಿಸ್ಕಸ್ ಮಾಡೋದು ಫಸ್ಟ್ ಯಾಕೆ ಅಂತ ಹೇಳೋದು ಅದಕ್ಕೋಸ್ಕರನೇ. ಯಾಕೆಂದರೆ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ ಡಿಸ್ಕಸ್ ಮಾಡೋದಿದ್ರೆ ಡಿಫ್ರೆನ್ಷಿಯೇಷನ್ ಅರ್ಥವಾಗಲ್ಲ. ನೋಡ್ತಾ ಇರಿ ಈಗ. ಓಕೆ, ಇಫ್ y is equal to sin inverse of x, prove that dy over dx is equal to 1 by root of 1 minus x square. ಅಂದರೆ sin inverse of xಗೆ ಡಿಫ್ರೆನ್ಷಿಯೇಷನ್ ಏನೋ 1 by root of 1 minus x square ಅಂತಾನೆ. ಹೆಂಗೆ ಸರ್ ಅದನ್ನು ಪ್ರೂವ್ ಮಾಡೋದು, ಹೆಂಗೆ ಸರ್ ಅದನ್ನು ಶೋ ಮಾಡೋದು ಅಂದರೆ ಈ ಐಡೆಂಟಿಟಿ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ಕೊಂತೀನಿ ನೋಡ್ತಾ ಇರೋ. ನಾವು ಇನ್ನು ಬೇಸಿಕ್ ರಿಸಲ್ಟ್ಸ್ ಇದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಕಂಡುಹಿಡ್ಕೊಂತೀನಿ ನಾನು. ಈಗ ನಾನು ಎಕ್ಸ್, ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಎಕ್ಸ್ ಅಂದರೆ 1 by x. ಅದೇ ಥರ ಈಗ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಇದೆ. ಈ ನಾನು ಟೇಕ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಅಂತೀನಿ. ಟೇಕ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಅಂದರೆ 1 by x ಈಸ್ ಈಕ್ವಲ್ ಟು 1 by y ಅಂತ ಬರೀಬೇಕು ನೀನು. 1 by ರೆಸಿಪ್ರೋಕಲ್ 1 by x ಈಸ್ ಈಕ್ವಲ್ ಟು 1 by y. ಹಂಗೆ ನೋಡು. ಈಗ p/q ಈಸ್ ಈಕ್ವಲ್ ಟು ಏನೋ ಸೈನ್ ಎಕ್ಸ್ ಅಂತಲೇ ಇರುತ್ತೆ ಅನ್ಕೊ. ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಅಂತೀನಿ. ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಅಂದಾಗ ನೀನು ಇದು ಉಲ್ಟಾ ಬರೀಬೇಕು. q/p ಈಸ್ ಈಕ್ವಲ್ ಟು 1 by sin x. ಇದು ಉಲ್ಟಾ ಬರೀ, ಇದು 1 by sin x ಅಂತ ಬರೀ. ಸರ್ ಯಾಕೆ ಸರ್ ಇದನ್ನು 1 by ಅಂತ ಬರಲಿಲ್ಲ? 1 by ಅಂತ ಬರೆಯೋ ಬದಲು ನಾನು ಡೈರೆಕ್ಟಾಗಿ q/p ಅಂತ ಬರೆದಿದ್ದೀನಿ.
ಹಂಗಾರೆ ಒನ್ ಬೈ ಪಿ ಬೈ ಕ್ಯೂ ಅಂತ ಬರೆದ್ರು ಇದೇ ಬರುತ್ತೆ ಸರ್, ಬರುತ್ತೆ. ಚೆಕ್ ಮಾಡಿ ನೋಡಿ. ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಅಂದರೆ ಅರ್ಥ 1/p/q ಈಸ್ ಈಕ್ವಲ್ ಟು 1/sin x. ಕ್ಯೂ ಎಲ್ಲಿ ಹೋಯ್ತು? ಮೇಲ್ಗಡೆ ಹೋಯ್ತು. q/p ಈಸ್ ಈಕ್ವಲ್ ಟು 1/sin x. ಇದನ್ನು ನಾನು ಡೈರೆಕ್ಟಾಗಿ ಬರೆದಿದ್ದೆ. ಓಕೆ, ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಅಂದರೆ ಬರೆಯೋದು ಗೊತ್ತಾಯ್ತಲ್ವಾ? ಓಕೆ. ಆ್ಯಂಡ್ ಈಗ ಎಂಟ್ರಿ ಆಗ್ತೀನಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಫ್ y ಈಸ್ ಈಕ್ವಲ್ ಟು sin ಇನ್ವರ್ಸ್ ಆಫ್ x, ಪ್ರೂವ್ ದಟ್ dy/dx ಈಸ್ ಈಕ್ವಲ್ ಟು 1/√1 - x². ಓಕೆ, ಈ y ಈಸ್ ಈಕ್ವಲ್ ಟು sin ಇನ್ವರ್ಸ್ ಆಫ್ x ಅಂತ ಕೊಟ್ಟಿದ್ದಾನಲ್ವಾ, ಇದನ್ನು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ಎಕ್ಸ್ಪ್ರೆಸ್ ಮಾಡಬೇಕು. ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚಾಪ್ಟ್ರಲ್ಲಿ ಹೆಂಗೆ ಮಾಡಿದ್ದೀವಿ ಗೊತ್ತಾ? ನೋಡಿ, sin ಇನ್ವರ್ಸ್ ಆಫ್ x ಈಸ್ ಈಕ್ವಲ್ ಟು y, x ಈಸ್ ಈಕ್ವಲ್ ಟು ವಾಟ್? sin y. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನನ್ನು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡೋದು, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡೋದು ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚಾಪ್ಟ್ರಲ್ಲೇ ಮಾಡಿಬಿಟ್ಟಿದ್ದೀವಿ. ಈಗ ನಾನು y ಈಸ್ ಈಕ್ವಲ್ ಟು sin ಇನ್ವರ್ಸ್ ಆಫ್ x, x ಈಸ್ ಈಕ್ವಲ್ ಟು ವಾಟ್ ಅಂದರೆ sin ಇನ್ವರ್ಸ್ ಆಫ್ y ಇರೋದೇನಾಯಿತು? sin y. x ಈಸ್ ಈಕ್ವಲ್ ಟು sin ಇನ್ವರ್ಸ್ ಏನಾಯಿತು? sin y. x ಈಸ್ ಈಕ್ವಲ್ ಟು sin y. ಇದೇ ಥರ ಎಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸನ್ನು ಬರ್ಕೊಬೇಕು. ಓಕೆ, ಇದನ್ನು ಏನು ತಗೋತೀವಿ ಗೊತ್ತಾ? ಎಕ್ಸ್ ಈಸ್ ದ ಫಂಕ್ಷನ್ ಆಫ್ ವೈ. ನೋಡು, ನಾನು y ಈಸ್ ಈಕ್ವಲ್ ಟು sin x ಅಂತ ಕೊಟ್ಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಂದರೆ y ಈಸ್ ದ ಫಂಕ್ಷನ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು sin x ಅಂತ ಕರಿತೀಯ? ಕಾಸ್ ಎಕ್ಸ್. ಅಟ್ ದ ಸೇಮ್ ಟೈಮ್ x is a function of y, differentiate with respect to y, dx/dy is equal to sin y ಇರೋದು cos y ಆಯಿತು. ಈಗೇನಂತೀನಿ ನೋಡು, ರೆಸಿಪ್ರೋಕಲ್ ಆನ್ ಬೋತ್ ಸೈಡ್. ಅವಾಗ dx/dy ಇರೋದೇನಾಯಿತು? dy/dx ಆಯಿತು. ಯಾಕೆ ಸರ್ ರೆಸಿಪ್ರೋಕಲ್ ಅಂತೀರಾ? ನಾವು ವೈಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಇಲ್ಲಿ ವೈ ಬರಬೇಕು, ಅದಕ್ಕೋಸ್ಕರ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಅಂದಾಗ ಕಾಸ್ ವೈ ಇರೋದೇನಾಯಿತು? 1/cos y ಆಯಿತು. 1/cos y ಅಂದರೆ ಏನು ಸರ್? ಐಡೆಂಟಿಟಿ ಫಾರ್ಮುಲಾ ಬರಲೇಬೇಕು. ಓಕೆ, ಕಾಸ್ ವೈ ಅಂದರೆ √1 - sin² y. ಆನ್ಸರ್ ಬರ್ತಾ ಇದೆ. ದಟ್ ಈಸ್ ಈಕ್ವಲ್ ಟು 1/√1 - sin y. sin y ಅಂದರೆ ಎಕ್ಸ್, sin y ಅಂದರೆ ಎಕ್ಸ್. ಇಲ್ಲೇನಿದೆ? sin² y ಅಂತ ಇದೆ. 1/√1 - x². ಅದಕ್ಕೆ dy/dx is equal to what? 1/√1 - x². Therefore dy/dx of y ಅಂದರೆ sin ಇನ್ವರ್ಸ್ ಆಫ್ x is equal to 1/√1 - x². ಅಲ್ಲಿಗೆ sin ಇನ್ವರ್ಸ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನೋ 1/√1 - x² ಆಯಿತು. ಮಾಡ್ಬೋದಾ ಬೇರೆಗೂ? ಅಲ್ಲಿಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ಡಿಫ್ರೆನ್ಷಿಯೇಷನ್ ಪ್ರೂವ್ನೇ ಮಾಡಿಬಿಟ್ಟಿದ್ದೀವಿ ಬೈ ಯೂಸಿಂಗ್ ಐಡೆಂಟಿಟಿ ಫಾರ್ಮುಲಾ ಆ್ಯಂಡ್ ರೆಸಿಪ್ರೋಕಲ್ ಕಾನ್ಸೆಪ್ಟ್. ಓಕೆ, ಕಾಸ್ ಇನ್ವರ್ಸ್ ಎಕ್ಸು ಮಾಡಲಾ? ನೀವೇ ಮಾಡ್ತೀರಾ? ನಾವು ಮಾಡ್ತೀವಿ ಸರ್ ಅನ್ಬೇಕು ನೀವು. ಸಾರ್ ನೀವು ನಮಗೆ ವಿಡಿಯೋ ಮಾಡ್ತಿರಲ್ವ ವಾಟ್ಸಪ್ಪಿಗೆ ಕಳಿಸ್ದಾಗ, ಸರ್ ನೀವು ಒಂದು 2 ಪ್ರಾಬ್ಲಮ್ ಹೇಳ್ಕೊಡಿ ಸರ್, ಮಿಕ್ಕಿದ್ದು ಮಾಡ್ತೀವಿ ಅಂದರೆ ನಮಗೆ ಸಂತೋಷ ಆಗುತ್ತೆ. ಇಫ್ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಪ್ರೂವ್ ದ್ಯಾಟ್ dy/dx ಈಸ್ ಈಕ್ವಲ್ ಟು -1/√1 - x². y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಹೇಳಿ ನೀನೇ, x ಈಸ್ ಈಕ್ವಲ್ ಟು ಏನಂತ ಬರೀತೀಯ? ಕಾಸ್ ವೈ. x is equal to cos y. x is a function of y. Differentiate with respect to y. dx/dy is equal to cos x के minus sin x, cos y के minus sin y. Reciprocal on both side. dx/dy ಇರೋದೇನಾಯಿತು? dy/dx minus sin y ರೆಸಿಪ್ರೋಕಲ್ -1/sin y. ಸರ್ ಮೈನಸ್ ಇಲ್ಲಿ ಬರೆದು ತಪ್ಪಾಗುತ್ತೆ ಸರ್. ಮೈನಸ್ಸು ಡಿನೋಮಿನೇಟರ್ ಬೇಕಾದ್ರೂ ಬರಿಬೋದು, ನ್ಯೂಮಿನೇಟರ್ ಬೇಕಾದ್ರೂ ಬರಿಬೋದು. ನ್ಯೂಮಿನೇಟರ್ ಇದ್ದರೆ ಒಳ್ಳೆಯದು. -1/√sin y ಇಲ್ಲೇ ಬರೆದಿದ್ದೇನೆ. √1 - cos² y -1/√1 - cos y ಅಂದ್ರೇನು? ಎಕ್ಸ್. ಇಲ್ಲಿ cos² y x². ದೇರ್ಫಾರ್ dy/dx ಆಫ್ y ಅಂದರೆ ಏನು ಸರ್? ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -1/√1 - x². ಅಲ್ಲಿಗೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? -1/√1 - x². ಪ್ರೂಫು ಬೈ ಯೂಸಿಂಗ್ ಐಡೆಂಟಿಟಿ ರೆಸಿಪ್ರೋಕಲ್ ಕಾನ್ಸೆಪ್ಟ್. ಓಕೆ, ಮ್ಯಾಥಮೆಟಿಕ್ಸು ಎಷ್ಟು ಕಲಿತೀರೋ ಎಷ್ಟು ಬರಿತೀರೋ ಅಷ್ಟು ಒಳ್ಳೆಯದು. ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹೇಳ್ತಾ ಇರ್ತೀವಿ, ವಿದ್ಯೆ 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 ಸಾಧಕನ ಸತ್ತು ಸೋಮಾರಿ ಸೊತ್ತಲ್ಲ ಅಂದರೆ ಬರೆದು ಪ್ರಾಕ್ಟೀಸ್ ಮಾಡು. ಇಫ್ ಥರ್ಡ್ ಒನ್, ಇಫ್ y ಈಸ್ ಈಕ್ವಲ್ ಟು
tan inverse of x. Prove that dy over dx is equal to 1 over 1 plus x square. ಪ್ರೂವ್ ಮಾಡೋಣ, ನೀವು ಹೇಳ್ತೀರಾ? ಓಕೆ, y is equal to tan inverse of x. x is equal to what? tan inverse ಇದು ಕಡೆ ಬಂದರೆ x is equal to tan y. ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಮಾಡಿದ್ದೀವಿ. x is a function of y differentiate with respect to y. dx by dy is equal to tan x ಗೆ secant square x, tan y ಗೆ secant square y, reciprocal on both side. dx by dy ಇರೋದೇನಾಯಿತು? dy over dx ಆಯಿತು. secant ಸ್ಕ್ವೇರ್ಗೆ ರೆಸಿಪ್ರೊಕಲ್ಲು 1 by secant square y ಆಯಿತು. 1 by secant ಸ್ಕ್ವೇರ್ಗೆ ಫಾರ್ಮುಲಾ 1 plus tan square y is equal to secant square y. secant square y is equal to what? 1 plus tan square y. ಐಡೆಂಟಿಟಿ ಫಾರ್ಮುಲಾ ಬರಬೇಕು. 1 over 1 plus tan y ಅಂದರೆ ಏನು? x. ಇಲ್ಲಿ tan square y ಇರೋದ್ರಿಂದ x square. therefore d by dx of y ಅಂದರೆ ಏನು ಸರ್? ಇಲ್ಲಿದೆ y ಅಂದರೆ tan inverse of x is equal to 1 over 1 plus x square. ಅಲ್ಲಿಗೆ tan inverse of x ಗೆ ಡಿಫ್ರೆನ್ಷಿಯೇಷನ್ನು 1 over 1 plus x square. ಐಡೆಂಟಿಟಿ ಫಾರ್ಮುಲಾ ಬಂದಂಗೆ ಆಯಿತು, ರೆಸಿಪ್ರೋಕಲ್ ಕಾನ್ಸೆಪ್ಟು ಗೊತ್ತಾಯಿತು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ವೈ ಅಂತ ಯಾಕೆ ಅಂತೀವಿ ಅಂತಲೂ ಗೊತ್ತಾಯಿತು. ಕಲಿಬೇಕು, ವರ್ಕ್ ಮಾಡಬೇಕು, ಬರಿಬೇಕು. ನಂಬರ್ ಆಫ್ ವಿಡಿಯೋಸ್ ಕಳಿಸೋ ಉದ್ದೇಶ ನೋಟ್ಸಲ್ಲಿ ರೆಕಾರ್ಡ್ ಆಗಬೇಕು. ನೋಟ್ಸಲ್ಲಿ ರೆಕಾರ್ಡ್ ಆಗಲಿ. ಇವತ್ತು ಕಳಿಸಿರೋ ವಿಡಿಯೋ ಎಲ್ಲವೂ ಇವತ್ತೇ ಓದಬೇಕು ಅಂತೇನಿಲ್ಲ. ಇವತ್ತು ಒಂದು ಅರ್ಧ ದಿನ ಅದನ್ನು ಒಂದು 2 ವಿಡಿಯೋ ನೋಡು, ಇನ್ನು ಅರ್ಧ ದಿನ 2 ವಿಡಿಯೋ ನೋಡು, ಇನ್ನು ಮಿಕ್ಕಿದ್ದು ನಾಳೆ ನೋಡು. ಓಕೆ, ನೋಟ್ಸಲ್ಲಿ ರೆಕಾರ್ಡ್ ಮಾಡು. ವಿಡಿಯೋನೂ ಇರುತ್ತೆ, ನೋಟ್ಸು ಇರುತ್ತೆ, ಕಲಿತಾ ಹೋಗು, ಟೈಮ್ ವೇಸ್ಟ್ ಮಾಡಬೇಡ. ನೆಕ್ಸ್ಟ್ ಈ ಫೋರ್ತ್ ಬಂದಲ್ವಾ? y is equal to cot inverse of x. Prove that dy over dx is equal to minus 1 over 1 plus x square. ನೋಡೋಣ, ನೀವು ಹೇಳ್ತೀರಾ y is equal to cot inverse of x. x is equal to what? Cot y. x is a function of y differentiate with respect to y. ಹೆಂಗೆ ಹೇಳ್ಬೇಕು ನೀವು? dx by dy is equal to cot x ಗೆ cosecant minus cosecant square x. cot x ಗೆ ಡಿಫ್ರೆನ್ಷಿಯೇಷನ್ನು ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. cot y ಗೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ವೈ. ರೆಸಿಪ್ರೋಕಲ್ ಆನ್ ಬೋತ್ ಸೈಡ್. dy over dx is equal to minus 1 over cosecant square y minus 1 over cosecant square y ಅಂದರೆ ಏನು ಸರ್? 1 plus cot square y is equal to cosecant square y. cosecant square y is equal to what? 1 plus cot square y ಅಲ್ವಾ? ಫಾರ್ಮುಲಾ ಬರಬೇಕಲ್ವಾ? ಫಾರ್ಮುಲಾ ಬರಬೇಕು. ಈಸ್ ಈಕ್ವಲ್ ಟು ಮೈನಸ್ 1 over 1 ಪ್ಲಸ್ ಕಾಟ್ ವೈ ಅಂದರೆ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಬಂತು. ದೇರ್ ಫೋರ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಏನು ಸರ್? ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು minus 1 over 1 plus x square. What is the derivative of cot inverse of x? Minus 1 over 1 plus x square. Okay, ಫಾರ್ಮುಲಾಸ್ ಬರಬೇಕು. ಮ್ಯಾಥಮೆಟಿಕ್ಸ್ ಕಲ್ತ್ರೆ ಆಲ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್ ಅಂತೀವಿ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತವೆ. ಆಲ್ ದ ಸಬ್ಜೆಕ್ಟ್ಸ್ ಅರೌಂಡ್ ದ ಮ್ಯಾಥಮೆಟಿಕ್ಸ್ ಬಂತು ಅಂದರೆ ಎಲ್ಲ ಸಬ್ಜೆಕ್ಟು ಬರಲೇಬೇಕು. ಓಕೆ, ಕಾನ್ಸೆಪ್ಟ್ ಅದು. ಯಾಕೆಂದರೆ ಮೆಮೊರಿ ಪವರ್ ಬೇಕು ಮ್ಯಾಥಮೆಟಿಕ್ಸ್ ಬೇಕು ಅಂದರೆ. ನೆಕ್ಸ್ಟ್, if y is equal to secant inverse of x, prove that dy over dx is equal to 1 over x into root of x square minus 1. ನೋಡೋಣ, x is equal to ಏನು? secant y. Differentiate with respect to y. What is the derivative of secant x? Secant x into tan x. x is a function of y. Differentiate with respect to y. dx by dy is equal to secant y ಗೆ secant y into tan y. ಚಂದ್ರದು ಹೇಳ್ಬೇಕಾದ್ರೆ ಹೇಳ್ತೀವಿ ನೋಡಿ. What is the derivative of sin u? Cos u. What is the derivative of secant y? Secant y into tan y. Reciprocal on both side. dy over dx is equal to 1 by secant y into tan y. 1 over secant y ಅಂದರೆ x. ಟ್ಯಾನ್ ವೈ ಅಂದರೆ ಇಲ್ಲೆಲ್ಲೂ ಇಲ್ಲ. ಮತ್ತು ಟ್ಯಾನ್ ವೈಗೆ ಏನು ಮಾಡಬೇಕು ಸಾರ್? ಇಲ್ಲಿ ಫಾರ್ಮುಲಾ ಬರೆದಿದ್ದೆ, ಜ್ಞಾಪಕಿದೆಯಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ವೈ. ಟ್ಯಾನ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ವೈ ಮೈನಸ್ 1. ಹೇಳೋ, ಟ್ಯಾನ್ ವೈ ಅಂದರೆ ಏನಂತ ಹೇಳ್ತೀಯ? ರೂಟ್ ಆಫ್ ಸೀಕೆಂಡ್ ಸ್ಕ್ವೇರ್ ವೈ ಮೈನಸ್ 1. ಸೀಕೆಂಡ್ ವೈ ಇಲ್ಲಿದೆ, ಟ್ಯಾನ್ ವೈ ಇಲ್ಲ ಅಂದರೆ ಐಡೆಂಟಿಟಿ ಫಾರ್ಮುಲಾ ಟ್ಯಾನ್ ವೈ ಈಸ್ ಈಕ್ವಲ್ ಟು ರೂಟ್ ಆಫ್ secant square y minus 1.
ಸೀಕೆಂಟ್ ಸ್ಕ್ವೇರ್ ವೈ ಮೈನಸ್ 1 ಎಕ್ಸ್ ಇಂಟು ರೂಟ್ ಆಫ್ ಸೀಕೆಂಟ್ ವೈ ಅಂದರೆ ಏನು ಸರ್ ಎಕ್ಸ್ ಸ್ಕ್ವೇರ್ ಅದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬಂತಲ್ವಾ. ದೇರ್ ಫೋರ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಏನು ಸರ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇನ್ನೊಂದೇ ಒಂದಿದೆ ಯಾವುದೋ ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಅದಕ್ಕೆ ಆನ್ಸರ್ ಜಸ್ಟ್ ಇಲ್ಲಿ ಮೈನಸ್ ಬರುತ್ತೆ. ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಬೇಕು. ನೀವು ಮಾಡ್ತೀರಲ್ವಾ ಆರಲ್ಲಿ ನಾನು 5 ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ನೀವು ಮಾಡಬೇಕಲ್ವಾ, ಮಾಡ್ತೀರಲ್ವಾ. ಅದೊಂದು ಮಾಡಿಬಿಟ್ರೆ ನಾನು ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಇನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಮಾಡ್ತೀನಿ. ಅದೊಂದು ನೀವು ಮಾಡಲೇಬೇಕು. ನಾನೇ ಮಾಡಿಬಿಡ್ತಿದ್ದೆ, ನೀವೊಂದು ಮಾಡಲೇಬೇಕಲ್ವಾ, ಮಾಡ್ತೀರಲ್ವಾ. ಓಕೆ ಮಾಡಿ, ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.